ಸಿಜೆಪಿ ಮತ್ತು ಕಾಂಗ್ರೆಸ್ ಮಾಡಿರುವಂತ ನೀಟ್ ಪ್ರೊಟೆಸ್ಟ್ ಅಲ್ಲಿ ನಿಜವಾಗಿಯೂ ಬಿಜೆಪಿ ಇವ್ರ ಮುಂದೆ ಮಂಡಿ ಉರಿತು ಅಂತ ಅನ್ಕೊಂಡ್ರ? ನಿಜಕ್ಕೂ ಕೂಡ ಶುದ್ಧ ಸುಳ್ಳು. ಈ ಕಾಕ್ರೋಚ್ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾರ್ಟಿ ಎರಡೂ ಸೇರ್ಕೊಂಡು ಬಿಜೆಪಿಯನ್ನ ಸೋಲಿಸಿದ್ವಿ, ಪ್ರಧಾನರವರ ರಾಜೀನಾಮೆಯನ್ನ ಪಡೆದ್ವಿ, ನಾವು ಗೆದ್ವಿ ಅಂತ ಹೇಳಿ ಖುಷಿ ಪಡ್ತಾ ಇರೋ ಈ ಎರಡೂ ಪಕ್ಷಗಳ ಆಂತರಿಕ ವಿಷಯಗಳನ್ನ ನೋಡಿದ್ರೆ ಮುಂದಿನ ಇತರ ರಾಜಕೀಯ ಭವಿಷ್ಯ ಬಹಳಷ್ಟು ಕ್ಷೀಣಿಸುತ್ತೆ, ಅಂದ್ರೆ ಹೀನಾಯವಾಗಿ ಸೋಲುತ್ತೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಪ್ಲಾನಿಂಗ್ ಬಹಳ ದೊಡ್ಡ ಮಟ್ಟದಲ್ಲಿ ವರ್ಕ್ ಆಯಿತು. ಅದು ಈ ಕಾಕ್ರೋಚ್ ಮತ್ತು ಈ ಕಾಂಗ್ರೆಸ್ ಪಾರ್ಟಿಗೆ ತಿಳಿಲೇ ಇಲ್ಲ. ಈ ಏನು ಕಾಕ್ರೋಚ್ ಮತ್ತು ಕಾಂಗ್ರೆಸ್ ಎರಡೂ ಸೇರ್ಕೊಂಡು ಪ್ರಧಾನರವರ ರಾಜೀನಾಮೆಯನ್ನ ಪಡೆದು ನಾವು ಗೆದ್ವಿ ಅಂತ ಬೀಗ್ತಾ ಇದ್ದಾವೆ, ನಿಜಕ್ಕೂ ಸೋತಿರೋದು ಇವುಗಳೇ. ಹಾಗಾದ್ರೆ ಪ್ರಧಾನರವರ ರಾಜೀನಾಮೆಯನ್ನು ಯಾಕೆ ಪಡ್ಕೊಂಡ್ರು ಅನ್ನುವಂಥ ಪ್ರಶ್ನೆ ನಮ್ಮಲ್ಲೆಲ್ಲರಲ್ಲೂ ಮೂಡುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಧರ್ಮೇಂದ್ರರವರ ರಾಜೀನಾಮೆಯನ್ನ ನಾನು ಪಡೆಯೋದಿಲ್ಲ ಅಂತ ಸ್ಪಷ್ಟವಾಗಿ ಅಮಿತ್ ಶಾ ಅವರಿಗೆ ತಿಳಿಸ್ತಾರೆ. ಆದರೆ ಅಮಿತ್ ಶಾ ಬಿಜೆಪಿಯಲ್ಲೇ ಚಾಣಾಕ್ಷ ಅನಿಸ್ಕೊಂಡಿರುವಂತಹ ಅಮಿತ್ ಶಾ ಹೇಳ್ತಾರೆ, ಈ ಸಂದರ್ಭದಲ್ಲಿ ರಾಜೀನಾಮೆಯನ್ನ ಪಡೆಯೋಣ, ಪ್ರಧಾನರವರ ರಾಜೀನಾಮೆಯನ್ನ ಪಡೆಯಲೇಬೇಕು ಅಂತ ನರೇಂದ್ರ ಮೋದಿಜಿಯವರಿಗೆ ಒತ್ತಾಯ ಮಾಡ್ತಾರೆ. ಆಗ ಮೋದಿಜಿಯವರು ಅಮಿತ್ ಶಾ ಅವರ ಚಾಣಾಕ್ಷತನದ ಬುದ್ಧಿಯನ್ನ ಅರ್ಥ ಮಾಡಿಕೊಂಡು ಪ್ರಧಾನರವರ ರಾಜೀನಾಮೆಯನ್ನ ಪಡ್ಕೊಂಡು ಪ್ರಹ್ಲಾದ್ ಜೋಶಿ ಅವರಿಗೆ ಆ ಒಂದು ಹೊಣೆಯನ್ನ ಹೊರಿಸಬೇಕು ಅಂತ ಲೆಕ್ಕಾಚಾರ ಹಾಕೊಡ್ತಾರೆ. ಇನ್ನೊಂದು, ಇಲ್ಲಿ ಅಮಿತ್ ಶಾ ಚಾಣಾಕ್ಷತನ ಹೂಡಿದ್ದು ಯಾವ ರೀತಿಯಪ್ಪ ಅಂತಂದ್ರೆ, ಈಗ ಏನು ಈ ಪ್ರೊಟೆಸ್ಟ್ ನಡೀತಲ್ಲ, ಯಾವ ರೀತಿ ನೀಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಪ್ರೊಟೆಸ್ಟ್, ಇದು ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಅಂತ ಹೇಳಿ ಏನು ಕಾಕ್ರೋಚ್ ಮತ್ತು ಕಾಂಗ್ರೆಸ್ ಎರಡೂ ಸೇರಿ ಹಲ್ಲೆಗೆ ಯತ್ನ ಮಾಡಿದ್ವು, ಮೋದಿಜಿಯವರ ಮನೆ ಮುಂದೆ ಹೋಗಿ ಧರಣಿ ಕೂತ್ಕೊಂಡ್ವು, ಅದಾದ್ಮೇಲೆ ಪೊಲೀಸರ ಮೇಲೆ ಹಿಗ್ಗಾಮುಗ್ಗಾ ದಾಳಿ ಮಾಡಿದ್ವು, ಇದೆಲ್ಲವನ್ನು ಕೂಡ ಅಮಿತ್ ಶಾ ಚಾಣಾಕ್ಷತನದಿಂದ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಅದ್ರ ಜೊತೆಗೆ ಇದಷ್ಟೇ ಅಲ್ಲದೆ ಕಾಕ್ರೋಚ್ ಮತ್ತು ಕಾಂಗ್ರೆಸ್ ಪಾರ್ಟಿ ಎರಡೂ ಪಕ್ಷಗಳಿಗೂ ವಿದ್ಯಾರ್ಥಿಗಳ ಅಂದ್ರೆ ನಿಜವಾದ ವಿದ್ಯಾರ್ಥಿಗಳು ಏನಿದಾರಲ್ಲ ಅವರು ಕೂಡ ಈ ಪ್ರೊಟೆಸ್ಟ್ ಅಲ್ಲಿ ಹಾಗೆ ಬರ್ತಾ ಬರ್ತಾ ಭಾಗಿಯಾಗೋದಕ್ಕೆ ಶುರು ಮಾಡ್ಕೊಂಡ್ರು. ಆಮೇಲೆ ಎಲ್ಲ ಕಡೆಯ ವಿದ್ಯಾರ್ಥಿಗಳಿಗೂ ಕೂಡ ಕಾಕ್ರೋಚ್ ಅನ್ನೋ ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಹಬ್ಬೋದಕ್ಕೆ ಶುರು ಆಯಿತು. ಹಾಗಾಗಿ ಅಮಿತ್ ಶಾ ಅವರ ಪ್ಲಾನಿಂಗ್ ಏನಾಯ್ತು ಅಂದ್ರೆ, ಈ ಕಾಕ್ರೋಚ್ ಪಾರ್ಟಿ ಮಾಡ್ತಾ ಇರುವಂತಹ ಪ್ರೊಟೆಸ್ಟ್ ಇಲ್ಲಿಗೆ ಸ್ಥಗಿತಗೊಳ್ಳಬೇಕು, ಈ ಒಂದು ಪ್ರೊಟೆಸ್ಟ್ ಅಲ್ಲಿ ನಿಜವಾದ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಿಕ್ಕಾಕೊಂಡು ಈ ಪ್ರೊಟೆಸ್ಟ್ ಅಲ್ಲಿ ಅವರಿಗೆ ಹಾನಿಯಾಗಬಾರದು ಅನ್ನುವ ಲೆಕ್ಕಾಚಾರವನ್ನ ಅಮಿತ್ ಶಾ ಅವರು ಹಾಕೊಂಡ್ರು. ಆದ್ರೆ ಕಾಕ್ರೋಚ್ ಪಾರ್ಟಿಯಲ್ಲಿ ಇರತಕ್ಕಂತಹ ಈ ಏನು ಪ್ರೊಟೆಸ್ಟ್ ನಡೀತಲ್ಲ, ಈ ಪ್ರೊಟೆಸ್ಟ್ ನಲ್ಲಿ ಎಷ್ಟೋ ಜನ ರಿಯಲ್ ಪ್ರೊಟೆಸ್ಟ್ ಅಂತ ಅನ್ಕೊಂಡ್ ಮಾಡಲೇ ಇಲ್ಲ. ಇಲ್ಲಿ ಕೇವಲ ನಡೆದಿರುವಂತಹ ಪ್ರೊಟೆಸ್ಟ್ ಅನ್ನು ನಾವು ಮೊದಲು ನೋಡೋದಾದ್ರೆ, ಪ್ರೊಟೆಸ್ಟ್ ಅಲ್ಲಿ ಹಿಂದೂಗಳ ವಿರೋಧವನ್ನ ಮಾಡ್ತಾ ಪ್ರೊಟೆಸ್ಟ್ ಅನ್ನ ಆರಂಭ ಮಾಡಿದ್ರು. ಸೀತಾಮಾತೆಯ ಬಗ್ಗೆ ಮಾತಾಡಿದ್ರು, ಶ್ರೀರಾಮನ ಬಗ್ಗೆ ಮಾತಾಡಿದ್ರು. ಅಷ್ಟೇ ಅಲ್ಲದೆ ಈ ತಾಯಿ ಭಾರತ ಮಾತೆಯ ನೆಲದ ಬಗ್ಗೆಯೂ ಕೂಡ ಬಹಳ ಹಗೂರವಾದಂತಹ ಮಾತನ್ನ ಮಾತಾಡಿದ್ರು. ಆ ಮಾತು ಏನಂತ ಮಾತಾಡಿದ್ರು ಭಾರತ ಮಾತೆಯ ನೆಲದ ಬಗ್ಗೆ ಅಂದ್ರೆ, ಭಾರತ ಮಾತೆಯನ್ನ ನಾವು ತಾಯಿ ಅನ್ನೋದಾದ್ರೆ ತಂದೆ ಯಾರು ಅನ್ನುವಂತಹ ಒಂದು ರೀತಿಯಲ್ಲಿ ಅವರು ಪ್ರಶ್ನೆಗಳನ್ನ ಮಾಡಿದ್ರು. ಇದೆಲ್ಲವೂ ಕೂಡ ಅಮಿತ್ ಶಾ ಅವರು ಕೇಳಿಸ್ಕೊಂಡ್ರು ಕೂಡ ಸುಮ್ಮನೆ ಕೂತ್ಕೊಂಡ್ರು. ಇದನ್ನ ಬೇಗ ಪ್ರೊಟೆಸ್ಟ್ ಅನ್ನ ತಣ್ಣಗೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಇದು ದೇಶದಾದ್ಯಂತ ಗೊತ್ತಾಗಬೇಕು, ಜನರಿಗೆ ಇದು ಅರ್ಥ ಆಗಬೇಕು ಅಂತ ಅಮಿತ್ ಶಾ ಲಾಠಿ ಚಾರ್ಜ್ ಪ್ರಯೋಗ ಮಾಡಿದ್ರು. ನೋಡಿ, ಲಾಠಿ ಚಾರ್ಜ್ ಯಾಕೆ ಪ್ರಯೋಗ ಮಾಡಿದ್ರು ಅಂದ್ರೆ, ಇಲ್ಲೇ ಇದೆ ಮೇನ್ ಟ್ವಿಸ್ಟ್. ಅಮಿತ್ ಶಾ ಅವರು ಲಾಠಿ ಪ್ರಹಾರ ಮಾಡೋದಕ್ಕೆ ಅಪ್ಪಣೆ ಕೊಟ್ಟಿರೋದು ಯಾಕೆ ಗೊತ್ತಾ? ಇಡೀ ರಾಜ್ಯದ ಜನತೆಗೆ, ಅದರ ಜೊತೆಗೆ ಇಡೀ ದೇಶದ ಜನತೆಗೆ ಈ ನೀಟ್ ಪ್ರೊಟೆಸ್ಟ್ ಅಲ್ಲಿ ನಡೀತಾ ಇರುವಂತಹ ಒಳ ಇರ್ತಕ್ಕಂತಹ ಇವರ ಅಜೆಂಡಾ ಏನು ಅಂತ ಜನರಿಗೆ ತಿಳಿಸೋದೆ ಮೋದಿಜಿ ಮತ್ತು ಅಮಿತ್ ಶಾ ಅವರ ಚಾಣಾಕ್ಷತನದ ಬುದ್ಧಿಯಾಗಿತ್ತು. ಯಾಕೆ ಅಂದ್ರೆ ಎಲ್ಲಾ ಜನರು ಇದು ನೀಟ್ ಪ್ರೊಟೆಸ್ಟ್ ಅಂತ ಅನ್ಕೊಂಡು ಇಡೀ ಏನು ವಿದ್ಯಾರ್ಥಿಗಳಿದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದ ವಿದ್ಯಾರ್ಥಿಗಳು ಈ ಪ್ರೊಟೆಸ್ಟ್ಗೆ ಬರೋದಕ್ಕೆ ಶುರು ಮಾಡ್ಕೊಂಡ್ರು. ಯಾವಾಗ ಲಾಠಿ ಪ್ರಹಾರ ಆಯಿತೋ ಆಗ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಅಷ್ಟೇ ಅಲ್ಲದೆ ಮೋದಿಜಿ ಏನು ಇವರ ರಾಜೀನಾಮೆಯನ್ನ ಪಡಿತೀನಿ ಅಂತ ಒಪ್ಕೊಂಡ್ರೋ ಆಗ ಗೆದ್ದಿದ್ದು ಈ
ಕಾಕ್ರೋಚ್ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾರ್ಟಿ ಅಂತ ರಾಜ್ಯದ ಜನತೆಗೆ ಮತ್ತು ದೇಶದ ಜನತೆಗೆ ಸಂದೇಶ ಹೋದ್ರೂ ಕೂಡ ಅದರ ಜೊತೆಗೆ ಇನ್ನೊಂದು ಸಂದೇಶವೂ ಹೋಯ್ತು. ಅಲ್ಲಿ ನಡೆದಿರೋದು ಬರೀ ನೀಟ್ ಪ್ರೊಟೆಸ್ಟ್ ಅಲ್ಲ, ಅಲ್ಲಿ ಹಿಂದೂ ವಿರೋಧಿ ಪ್ರೊಟೆಸ್ಟ್ ಅನ್ನೋದು ಕೂಡ ಹಿಂದೂಗಳಿಗೆ ಆಂತರಿಕವಾದ ಸುದ್ದಿ ಮುಟ್ಟಿಸಿದ್ರು ಅಮಿತ್ ಶಾ. ಅದು ಯಾವ ರೀತಿ ಸುದ್ದಿಯನ್ನ ಮುಟ್ಟಿಸಿದ್ರಿ ಅಂದ್ರೆ, ಅಲ್ಲಿ ಭಗವಾನ್ ಒಂದು ಶರ್ಟ್ ಅನ್ನ ಹಾಕೊಂಡು ಹೋಗಿ, ನೋಡಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅದನ್ನು ಕೂಡ, ಭಗವಾನ್ ಶರ್ಟ್ ಅನ್ನ ಹಾಕೊಂಡು ಹೋಗಿ ಆ ನೀಟ್ ಪ್ರೊಟೆಸ್ಟ್ ಅಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಅನ್ನ ಆರಂಭ ಮಾಡ್ತಾರೆ. ಆದ್ರೆ ಕಾಕ್ರೋಚ್ ಮತ್ತು ಕಾಂಗ್ರೆಸ್ ಪಾರ್ಟಿಯ ಅಜೆಂಡಾ ಇರೋದು ಹಿಂದೂ ವಿರೋಧ ಅಜೆಂಡಾ ಅಂತ ಜನರ, ರಾಜ್ಯದ ಮತ್ತು ದೇಶದ ಜನತೆಗೆ ಅಮಿತ್ ಶಾ ಅವರು ಚಾಣಾಕ್ಷ ಬುದ್ಧಿಯಿಂದ ತೋರಿಸಿರೋದು. ಆ ಭಗವಾನ್ ಭಗವಾನ್ ಶರ್ಟ್ ಹಾಕೊಂಡು ಹೋಗಿರುವಂತಹ ವ್ಯಕ್ತಿಯನ್ನ ಹಿಗ್ಗಾಮುಗ್ಗ ಹೊಡೆದು ಆ ಪ್ರೊಟೆಸ್ಟ್ ಇಂದ ಹೊರಗೆ ಹಾಕ್ತಾರೆ ಈ ಕಾಕ್ರೋಚ್ ಪಾರ್ಟಿಯವರು. ಇಲ್ಲಿಗೆ ಗೊತ್ತಾಗತ್ತೆ ಇದು ಕಾಕ್ರೋಚ್ ಪಾರ್ಟಿ ದೇಶ ವಿರೋಧ ಪಾರ್ಟಿ ಅನ್ನೋದರ ಜೊತೆಗೆ ಹಿಂದೂ ವಿರೋಧಿಗಳ ಪಾರ್ಟಿ ಅನ್ನೋದು ಕೂಡ ಕಾಕ್ರೋಚ್ ಪಾರ್ಟಿ ಹಿಂದೂ ವಿರೋಧಿ ಪಾರ್ಟಿ ಮತ್ತು ದೇಶದ ವಿರೋಧಿ ಪಾರ್ಟಿ ಅಂತ ಗೊತ್ತಾಗಲಿಕ್ಕೆ ಎರಡು ಪ್ರಮುಖ ವಿಷಯಗಳನ್ನ ಅಮಿತ್ ಶಾ ಅವರು ದೇಶದ ಜನತೆಯ ಮುಂದೆ ಇಡ್ತಾರೆ. ಅದು ಯಾವ ರೀತಿ ಇಡ್ತಾರೆ ಅಂದ್ರೆ, ದೇಶದ ಏನು ಭಾರತ ಮಾತೆ ತಾಯಿ ಆದ್ರೆ ಈಕೆಗೆ ಗಂಡ ಯಾರು ಮತ್ತು ನಮಗೆ ತಂದೆ ಯಾರು ಅನ್ನುವಂತ ಈ ಭಾರತ ಮಾತೆಯ ನೆಲದ ಬಗ್ಗೆ ಈ ರೀತಿಯಾದಂತಹ ಅಸಹ್ಯಕರ ಮಾತಾಡಿದ್ದು ದೇಶದ ವಿರೋಧಿ ಕಾಕ್ರೋಚ್ ಪಾರ್ಟಿ ಅನ್ನೋದು ಗೊತ್ತಾಯಿತು. ಅದಾದ ಮೇಲೆ ಹಿಂದೂಗಳನ್ನ ಅಲ್ಲಿಂದ ಹೊಡೆದು ಆ ಪ್ರೊಟೆಸ್ಟ್ ಇಂದ ಹೊರಗೆ ಹಾಕಿದ್ದು ಅಲ್ಲಿ ಹಿಂದೂ ವಿರೋಧಿ ಕಾಕ್ರೋಚ್ ಪಾರ್ಟಿ ಅನ್ನೋದು ಕೂಡ ದೇಶದ ಜನತೆಗೆ ಗೊತ್ತಾಯಿತು. ಅದಾದ ಮೇಲೆ ಆ ಜಿರಳೆಗಳಿಗೆ ಈ ಜಿಗಣೆ ಕಾಂಗ್ರೆಸ್ ಕೂಡ ಸಹಕಾರ ಕೊಟ್ಟಿದ್ದು ಬಿಜೆಪಿ ಪಾರ್ಟಿ ನೇರವಾಗಿ ದೇಶದ ಜನತೆಗೆ ತೋರಿಸ್ಕೊಡ್ತು. ಈಗ ಕಾಂಗ್ರೆಸ್ ಮತ್ತು ಕಾಕ್ರೋಚ್ ಎರಡೂ ಪಾರ್ಟಿಗಳು ಕೂಡ ದೇಶದ ವಿರುದ್ಧವಾಗಿ ಕೆಲಸ ಮಾಡಿದೆ ಮತ್ತು ಹಿಂದೂಗಳ ವಿರೋಧವಾಗಿ ಕೆಲಸ ಮಾಡಿದೆ. ನೀಟ್ ಪ್ರೊಟೆಸ್ಟ್ ಅನ್ನೋ ಹೆಸರಲ್ಲಿ ಇಷ್ಟೆಲ್ಲ ದಾಂಧಲಿ ಮತ್ತು ಇಷ್ಟೆಲ್ಲ ಹಲ್ಲೆಗಳು ನಡೆದಿದೆ ಅನ್ನೋದು ಪರ್ಫೆಕ್ಟ್ ಆಗಿ ಗೊತ್ತಾಯ್ತು. ಆಮೇಲೆ ತಲವಾರ್ ಹಿಡ್ಕೊಂಡು ಕಾಕ್ರೋಚ್ ಪಾರ್ಟಿಯ ಅಜೆಂಡಾವನ್ನ ಮತ್ತೊಂದು ಹಂತಕ್ಕೆ ತಗೊಂಡು ಹೋಗಿ ಕಾಕ್ರೋಚ್ ನಿಜವಾದ ಮುಖವನ್ನ ಮತ್ತಷ್ಟು ದೇಶದ ಜನತೆ ಮುಂದೆ ಇಟ್ರು. ಯಾವಾಗ ಇವರು ರಾತ್ರೋರಾತ್ರಿ ತಲವಾರನ್ನ ಹಿಡ್ಕೊಂಡು ಪೊಲೀಸರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದ್ರು, ಆ ಟೈಮಿಂಗ್ ನಲ್ಲಿ ಮತ್ತೊಂದು ಈ ಕಾಕ್ರೋಚ್ ಪಾರ್ಟಿಯ ಮುಖ ಬಟಾ ಬಯಲಾಯ್ತು. ಯಾವ್ಯಾವ ವಿದ್ಯಾರ್ಥಿಗಳು ಈಗ ಅವರ ಜೊತೆ ಪ್ರೊಟೆಸ್ಟ್ ಹೋಗಿದ್ರೋ ಅದೇ ವಿದ್ಯಾರ್ಥಿಗಳು ಕಾಕ್ರೋಚ್ಗೆ ಚೀತು ಅಂತ ಉಗಿಯುವಂತಹ ದಿನಮಾನ ಮುಂದಿನ ಎಲೆಕ್ಷನ್ ಟೈಮಿಂಗ್ ನಲ್ಲಿ ಬರುತ್ತೆ ಅನ್ನೋದಕ್ಕೆ ಅಮಿತ್ ಶಾ ಅವರೇ ಈ ಒಂದು ವಿಚಾರಗಳನ್ನ ಹೊರಹಾಕಿದ್ರು. ಇನ್ನೊಂದು ನಿಮಗೆ ಗೊತ್ತಿರಲೇಬೇಕಾದಂತಹ ವಿಚಾರ ಏನು ಅಂದ್ರೆ, ನರೇಂದ್ರ ಮೋದಿಜಿಯವರು ಪ್ರಧಾನರವರ ರಾಜೀನಾಮೆಯನ್ನು ಪಡೆಯೋದಿಲ್ಲ ಅಂತ ಹೇಳಿರುವಂತಹ ಸಂದೇಶ ಯಾಕೆ ಅಂದ್ರೆ, ಪ್ರಧಾನರವರ ರಾಜೀನಾಮೆ ಪಡೆದ್ರೆ ಕಾಕ್ರೋಚ್ ಪಾರ್ಟಿ ದೇಶದಲ್ಲಿ ಬಹಳ ದೊಡ್ಡ ಹೆಸರನ್ನ ತೆಗೆದುಕೊಳ್ಳುತ್ತೆ, ಇದಕ್ಕೆ ಯುವಕರು ಸೇರ್ಕೊಳ್ತಾರೆ ಅನ್ನೋದು ಮೋದಿಜಿಯವರ ಲೆಕ್ಕಾಚಾರ ಆಗಿತ್ತು. ಆದ್ರೆ ಚಾಣಾಕ್ಷ ಅಮಿತ್ ಶಾ ಅವರು ಇದನ್ನ ಬೇರೆ ರೀತಿಯಾಗಿ ತಿರುಚೋದು ಅಂದ್ರೆ ಏನು, ಅಜೆಂಡಾ ಕಾಕ್ರೋಚ್ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ಅಜೆಂಡಾ ಏನಾಗಿತ್ತು ಅನ್ನೋದನ್ನ ಸ್ಪಷ್ಟವಾಗಿ ಅಲ್ಲಿ ಕನ್ನಡಿಯನ್ನ ತೆರೆದಂತೆ ದೇಶದ ಜನತೆ ಮುಂದೆ ಇಟ್ರು. ಈಗ ಕಾಕ್ರೋಚ್ ಪಾರ್ಟಿ ದೇಶ ವಿರೋಧಿ ಪಾರ್ಟಿ ಅಷ್ಟೇ ಅಲ್ಲದೆ ಹಿಂದೂ ವಿರೋಧಿ ಪಾರ್ಟಿ ಅನ್ನೋದನ್ನು ಕೂಡ ದೇಶದ ಜನ ಅರಿತುಕೊಂಡಿದೆ. ಈಗ ಮೋದಿಜಿಯವರು ಮತ್ತೊಂದು ವಿಷಯದೊಂದಿಗೆ ದೇಶದ ಜನ ಮೋದಿಜಿಯವರ ವಿರುದ್ಧ ಇದೆಯೋ ಅಥವಾ ನನ್ನ ಪರವಾಗಿದೆಯೋ ಅಂತ ತಿಳಿದುಕೊಳ್ಳಿಕ್ಕೆ ಮೋದಿಜಿಯವರು ರಾತ್ರಿ 11 ಗಂಟೆಯ ಮುಂದೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾರೆ. ಈ ವಿಚಾರದ ಬಗ್ಗೆ ಮಾತನಾಡಿ, ನೀಟ್ ಪೇಪರ್ ಲೀಕ್ ಬಗ್ಗೆ ಮಾತನಾಡಿ, ಆಗ ಅದು ಅಜಗಜಾಂತರ ಸೋಷಿಯಲ್ ಮೀಡಿಯಾವನ್ನೇ ನಡಗಿಸಿ ಮೋದಿಜಿಯವರ ಪರ ಇದ್ದೇವೆ ಅಂತ ದೇಶದ ಜನ ಸಂದೇಶ ಕೊಡ್ತು ಅನ್ನೋದು ಮೋದಿಜಿಯವರಿಗೆ ಪರ್ಫೆಕ್ಟ್ ಆಗಿ ಗೊತ್ತಾಯ್ತು. ಯಾಕಂದ್ರೆ ಒಂದೇ ಒಂದು ರಾತ್ರಿಯಲ್ಲಿ 10 ಲಕ್ಷ ಜನ ಮತ್ತೆ ಅವರನ್ನ ಫಾಲೋ ಮಾಡ್ಕೊಂಡಿದ್ರು. ಮೋದಿಜಿಯವರ ಡೌನ್ ಆಗತ್ತೆ ಅಂತ ತಿಳ್ಕೊಂಡಿದ್ದಂತ ಕಾಂಗ್ರೆಸ್ ಮತ್ತು ಕಾಕ್ರೋಚ್ ಪಾರ್ಟಿಗೆ ಮೋದಿಜಿ ಸಡ್ಡು ಹೊಡೆದು ಶಕ್ತಿ ಏನು ಅಂತ ಮತ್ತೊಮ್ಮೆ ಪ್ರೂವ್ ಮಾಡ್ಕೊಂಡಿದ್ದಾರೆ. ಇದು ಕಾಕ್ರೋಚ್ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಬೆವರಿಳಿಸಿದೆ. ಆದ್ರೆ ಈ ಪ್ರಧಾನರವರ ರಾಜೀನಾಮೆ ಪಡೆದು ನಾವು ಗೆದ್ವಿ ಅಂತ ಬೀಗ್ತಾ ಇರುವಂತಹ ಕಾಕ್ರೋಚ್ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಮುಂದಿನ ಎಲೆಕ್ಷನ್ ಅಲ್ಲಿ ಅವರು ಮಾಡಿರುವಂತಹ ಈ ಪ್ರೊಟೆಸ್ಟ್ ಇಂದ ಲಾಭ ಆಗತ್ತೆ ಅಂತ ತಿಳಿದುಕೊಂಡಿರುವ ಆ ಎರಡೂ ಪಕ್ಷಗಳಿಗೂ, ಕಾಂಗ್ರೆಸ್ ಮತ್ತು ಕಾಕ್ರೋಚ್ ಎರಡೂ ಪಾರ್ಟಿಗೂ ಕೂಡ ಮತ್ತಷ್ಟು ಲಾಸ್ ಆಗತ್ತೆ ಅನ್ನೋದು ಅವುಗಳಿಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ ಅನ್ಸುತ್ತೆ. ಯಾಕೆ ಲಾಸ್ ಆಗತ್ತೆ ಗೊತ್ತಾ?
ಯಾಕಂದ್ರೆ ಕಾಕ್ರೋಚ್ ನೇರವಾಗಿ ದೇಶ ವಿರೋಧಿ ಪಕ್ಷ ಮತ್ತು ಹಿಂದೂಗಳ ವಿರೋಧಿ ಪಕ್ಷ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು. ಅದರ ಜೊತೆಗೆ ಸೇರ್ಕೊಂಡಂತಹ ಕಾಂಗ್ರೆಸ್ ಪಕ್ಷವು ಕೂಡ ಅವರ ಜೊತೆಗೆ ಅದನ್ನೇ ಅಜೆಂಡಾ ಇಟ್ಕೊಂಡು ಹೋರಾಟ ಮಾಡ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು. ಈಗ 100 ಕೋಟಿ ಹಿಂದೂಗಳಿರ್ತಕ್ಕಂತಹ ಹಿಂದೂಗಳ ವಿರೋಧಿಯಾಗಿದ್ದು ಈ ಎರಡೂ ಪಾರ್ಟಿಗಳು. ಅಷ್ಟೇ ಅಲ್ಲದೆ ದೇಶವನ್ನ ಅಭಿಮಾನ, ಪ್ರೀತಿ ಮತ್ತು ದೇಶವನ್ನ ತನ್ನ ತಾಯಿ ಅಂತ ಪ್ರೀತಿಸುವ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಕಾಕ್ರೋಚ್ ಮತ್ತು ಕಾಂಗ್ರೆಸ್ ಎರಡು ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದಾವೆ ಅನ್ನೋದು ಕೂಡ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ಹಾಗೆ ಅಮಿತ್ ಶಾ ಅವರು ಚಾಣಾಕ್ಷತನದಿಂದ ಇಷ್ಟೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟುಬಿಟ್ರು. ಇದಾದ್ಮೇಲೆ ಮೋದಿಜಿಯವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರಿ, ಏನೇನು ನಡೆದಿದೆ ಅನ್ನೋದನ್ನು ಸಂದೇಶ ಕೊಡಿ ಅಂತ ಮೋದಿಜಿಯವರು ತಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರತಿ ಸದಸ್ಯರಿಗೂ ಕೂಡ ತಿಳಿಸಿದ್ದಾರೆ. ಸೊ ಇದಿಷ್ಟು ವಿಶೇಷವಾಗಿ ಮೋದಿಜಿಯವರ ಮತ್ತೊಂದು ಏಳಿಗೆಯನ್ನ ಅವರೇ ಸ್ವತಃ ಕಾಕ್ರೋಚ್ ಮತ್ತು ಕಾಂಗ್ರೆಸ್ ಪಾರ್ಟಿ ಸಹಕಾರ ನೀಡಿದ್ವು ಅಂತಂದ್ರೆ ತಪ್ಪಾಗೋದಿಲ್ಲ. ಈಗ ನೇರವಾಗಿ ನಾವು ಗುರುತಿಸಬೇಕಾಗ್ತದೆ, ಮೋದಿಜಿಯವರ ಪ್ರೀತಿ, ಅಭಿಮಾನ ಮತ್ತಷ್ಟು ಜನರಲ್ಲಿ ಹೆಚ್ಚಾಯಿತು ಹೊರತು ಕಡಿಮೆ ಅಂತೂ ಆಗಲಿಲ್ಲ. ಡೌನ್ ಫಾಲ್ ಆಗತ್ತೆ ಅಂತ ತಿಳ್ಕೊಂಡಂತ ಕಾಕ್ರೋಚ್ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಮೆಟ್ಟಲ್ ಹೊಡೆದು 10 ಲಕ್ಷ ಜನ ಮತ್ತು ರಾತ್ರಿಯಲ್ಲಿ ಫಾಲೋ ಮಾಡಿ ಇಡೀ ಜಗತ್ತಿನ ವಿಶ್ವದಲ್ಲೇ ಪ್ರಧಾನಿ ಸ್ಥಾನದಲ್ಲಿ ನಂಬರ್ 1 ಆಗಿ ನಿಂತ್ಕೊಂಡು ಇನ್ನು ಯಾವ ದೇಶದ ಪ್ರಧಾನಿಗೂ ಕೂಡ 100 ಮಿಲಿಯನ್ ಮೇಲೆ ಫಾಲೋವರ್ಸ್ ಅನ್ನ ಯಾವ ಪ್ರಧಾನಿಯೂ ಹೊಂದಿಲ್ಲ. ವಿಶ್ವದಲ್ಲೇ ಅತಿ ದೊಡ್ಡ ಸಾಹಸವನ್ನ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆದು ಅಭಿಮಾನಿಗಳ ಮತ್ತು ದೇಶದ ಜನತೆಯ ಆಶ್ರಯ ಮೋದಿಜಿಯವರ ಮೇಲಿದೆ ಅನ್ನೋದನ್ನ ಮತ್ತೆ ನರೇಂದ್ರ ಮೋದಿಜಿಯವರು ತಿಳಿದುಕೊಂಡು ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಮತ್ತೊಂದು 40 ಸೆಕೆಂಡಿನ ವಿಡಿಯೋ ಮಾಡಿ ಬಿಡ್ತಾರೆ. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಿರುಗಾಳಿ ಚಂಡಮಾರುತವನ್ನೇ ಬೀಸಿ ಮೋದಿಜಿಯವರ ಮತ್ತೊಂದು ಶಕ್ತಿಯನ್ನ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ. ಈಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಮೋದಿಜಿಯವರು 2024ರಲ್ಲಿ ಪ್ರಧಾನಮಂತ್ರಿ ಆದ್ರು, ಅದರ ಆದ ನಂತರ ಮತ್ತೆ ಮುಂದಿನ ಚುನಾವಣೆಗಳಲ್ಲೂ ಕೂಡ ಭಾರತೀಯ ತೆಕ್ಕೆಗೆ ಕೇಂದ್ರ ಸರ್ಕಾರ ಬೀಳಲಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. ಏನೇಳಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಇದು ಇವತ್ತಿನ ವಿಶೇಷ ಸುದ್ದಿಯಾಗಿತ್ತು. ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನ ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ. ನೋಡ್ತಾ ಇರಿ ವಜ್ಜಿಯನ್ ಸರ್ಕಾರ ನಿಮ್ಮ ಮುಂದೆ ಪ್ರತಿನಿತ್ಯ ಸುದ್ದಿಗಳನ್ನ ಬಿತ್ತರಿಸ್ತಾ ಇರುತ್ತೆ. ನೆಕ್ಸ್ಟ್ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.